ನಮಸ್ಕಾರ ಕರ್ನಾಟಕ, ನಾನು ಮೌರ್ಯ. ಇದು ನನ್ನ ಫಸ್ಟ್ ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. ವೆಲ್ಕಮ್ ಟು ದ ಚಾನಲ್ ಮೌರ್ಯ ದಿ ಪ್ರವಾಸಿಗ. ಹೇಗೆ ಕಾಣಿಸ್ತೀನಿ ಔಟ್ಫಿಟ್ಟಲ್ಲಿ ಅಂತ ಸುಮ್ಮನೆ ಒಂದೆರಡು ಸೆಲ್ಫೀಸ್ ತೊಗೊಂಡು ಹಾಗೆ ಬಸ್ ಸ್ಟ್ಯಾಂಡಲ್ಲಿ ಬಸ್ಗೋಸ್ಕರ ಕಾಯ್ದುಕೊಂಡು ನಿಂತಿದ್ದೆ. ಕಡೆಗೂ ಎಷ್ಟೊತ್ತು ಆದಮೇಲೆ ಒಂದು ಬಸ್ ಬಂತು. ಆ ಬಸ್ ಬಂದಾದಮೇಲೆ ಈ ತಲೆಗೆ ಇನ್ನೊಂದು ಯೋಚನೆ ಬೇರೆ ಇರುತ್ತೆ, ಸೀಟ್ ಸಿಗುತ್ತೋ ಇಲ್ವ ಅಂತ. ಆ ಕಡೆಗೂ ಸೀಟು ಕೂಡ ಸಿಕ್ತು. ಸೀಟ್ ಸಿಕ್ಕಾದ್ಮೇಲೆ ಕಿಟಕಿ ಸೈಡು ಪ್ರಪಂಚನ ನೋಡ್ತಾ ಮನಸ್ಸಲ್ಲಿ ಈ ಬೆಂಗಳೂರು ಟ್ರಾಫಿಕ್ನ ಬೈತಾ ಹೇಗೋ ಸಾಕ್ತಾಯಿತ್ತು ದಾರಿ. ಎಷ್ಟು ಚೆನ್ನಾಗಿರುತ್ತಲ್ವ ಕಿಟಕಿ ಪಕ್ಕ ಕೂತ್ಕೊಂಡು ಸುಮ್ಮನೆ ಹಾಗೆ BMTC ಬಸ್ಸಲ್ಲಿ ಹೋಗ್ತಿದ್ರೆ. ಕಡೆಗೂ ನಮ್ಮ ನಿಲ್ದಾಣ ಬಂದು ನಿಂತು ಹಿಂಗೋ ನಮ್ಮ BMTC ಬಸ್ಸಿಂದ ಇಳಿದು ಇವಾಗ ನೆಟ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಹೋಗ್ತಿರೋ ಜಾಗ ಬಂದು ಇದು ಇಂಡಿಯಾಸ್ ಲಾರ್ಜೆಸ್ಟ್ ಅಕ್ವೇರಿಯಂ ಅಂತೆ. ಸೊ ಇದು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಈ ಅಕ್ವೇರಿಯಂಗೆ. ಲೆಟ್ಸ್ ಹೇಗಿರುತ್ತೆ ನೋಡೋಣ. ಈ ಅಕ್ವೇರಿಯಂ ನೇಮ್ ಬಂದು ಅಕ್ವೇರಿಯಂ ಪ್ಯಾರಡೈಸ್ ಅಂತ. ಇದು ಇರೋದು JC ನಗರಲ್ಲಿ. ಆಪೋಸಿಟ್ TV ಟವರ್ ಫನ್ ವರ್ಡ್ ಇದೆ, ಫನ್ ವರ್ಡ್ ಪಕ್ಕನೇ ಅಕ್ವೇರಿಯಂ ಪ್ಯಾರಡೈಸ್ ಇದೆ. ಸೊ ಅದು ಅಲ್ಲಿ ಹೋಗಿದ ತಕ್ಷಣ ನಮ್ಗೆ ಆರಾಮಾಗಿ ಗೊತ್ತಾಗುತ್ತೆ ಅಕ್ವೇರಿಯಂ ಪ್ಯಾರಡೈಸ್ ಯಾವುದು ಅಂತ. ಆಚೆ ಕಡೆಯಿಂದ ನೋಡಬೇಕಾದ್ರೆ ಎಷ್ಟು ಸಖತ್ತಾಗಿದೆ, ಆರ್ಕಿಟೆಕ್ಚರಿಂಗ್ ಆಗಿರ್ಬೋದು, ಆ್ಯಂಬಿಯನ್ಸ್ ಆಗಿರ್ಬೋದು. ಸೊ ಒಳಗಡೆ ಇನ್ನೂ ಎಷ್ಟಿದೆ ಹೆಂಗಿದೆ ಅಂತ ನೋಡೋಕ್ಕೆ ಅದೊಂದು ಕ್ಯೂರಿಯಾಸಿಟಿ. ಸೊ ಆರ್ಟ್ಸ್ ಆಫ್ ಟು ದೆಮ್ ಅಂತ ಹೇಳಬೇಕು, ಯಾಕಂದರೆ ಇಟ್ಸ್ ನಾಟ್ ಸೋ ಈಸಿ ಈ ಥರ ಬ್ಯೂಟಿಫುಲ್ಲಾಗಿ ಒಂದು ಕ್ರಿಯೇಚರ್ನ ಕ್ರಿಯೇಟ್ ಮಾಡೋದು. ಹಂಗೆ ನೆಡ್ಕೊಂಡು ಹೋಗ್ತಾ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ಸಿಗುತ್ತೆ. ಸೊ ಇದನ್ನು ನೋಡಿ ಮುಂದೆ ಹೋಗಿ ಹಂಗೆ ಟಾಪಲ್ಲಿ ನೋಡಿದ್ರೆ ಒಂದೇನೋ ಒಂಥರ ಫಿಶ್ ಥರ ಏನೋ ಮಾಡಿದರು, ಸಖತ್ತಾಗಿ ಮಾಡಿದರು. ಸೊ ಇನ್ನು ಮುಂದೆ ಎಂಟ್ರೆನ್ಸಲ್ಲಿ ನೋಡಿದ್ರೆ ಏನೋ ಒಂದು ರೂಟ್ ಮ್ಯಾಪ್ ಕೂಡ ಹಾಕಿದರು. ಇದಕ್ಕೆ ನಾವು ಒಂದು ಲುಕ್ ಕೊಟ್ಟು ಆ ಕಡೆ ಸೈಡ್ ಹೋದರೆ ಟಿಕೆಟ್ ತೊಗೊಳ್ಬೋದು. ಸೊ ಟಿಕೆಟ್ ನೋಡೋಣ ಎಷ್ಟು ಪ್ರೈಸು ಏನು ಕತೆ ಅಂತ. ಹಂಗೆ 500 ರೂಪಾಯಿ ಎತ್ಕೊಂಡು ಹೋಗಿ ಅಲ್ಲಿ ಇಟ್ಟರೆ ಕೇಳಿದೆ ಟಿಕೆಟ್ ಎಷ್ಟು ಅಂತ. 400 ರೂಪಾಯಿ ಅಂತ ಹೇಳಿದ್ರು. ನೋಡೋಣ ಈ 400 ರೂಪಾಯಿಗೆ ಎಷ್ಟು ವರ್ತಿದೆ ಈ ಅಕ್ವೇರಿಯಂ ಪ್ಯಾರಡೈಸ್ ಅಂತ. ನನಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ, ನೋಡೋಣ. ಫಸ್ಟ್ ಟೈಮು ಬರ್ತಾ ಇರೋದು. ಹಿಂಗಿಂದ ಹಿಂಗೆ ನೋಡಿದ್ರೆ ಹಿಂಗೊಂದು ಆಮೆ ಥರ ಏನೋ ಎಂಟ್ರೆನ್ಸ್ ಕಾಣಿಸುತ್ತೆ. ನೋಡೋಣ ಈ 400 ರೂಪಾಯಿಗೆ ಎಷ್ಟು ವರ್ತಿದೆ ಈ ಪ್ಲೇಸ್ ಅಂತ. ಸೊ ಈ ಥರದೊಂದು ಫೇಸ್ ಸ್ಟ್ರಕ್ಚರ್ ಏನೋ ಮಾಡ್ಯಾರೆ ಎಂಟ್ರೆನ್ಸಲ್ಲಿ. ಹಿಂಗೆ ಟಾಪಿಂದ ರೈಟ್ಗೆ ಹೋದರೆ ಒಳ್ಳೊಳ್ಳೆ ಆ್ಯಂಬಿಯನ್ಸ್ ಸಖತ್ತಾಗಿತ್ತು, ಒಳ್ಳೆ ಫಾರೆಸ್ಟ್ ಥರ ಅನಿಸ್ತಾಯಿತ್ತು. ಹಾಗೆ ಸ್ಟ್ರೈಟ್ ಬಂದು ರೈಟ್ ನೋಡಿದ್ರೆ ಏನೋ ಒಂಥರ ಸಖತ್ತಾಗಿದೆ ಅನಿಸ್ತಿದೆ. ಲೆಟ್ಸಿ. ಸೊ ಇಲ್ಲಿ ಯಾವುದೋ ಒಂದು ಫಿಶ್ ಇದೆ, ಕಂಟೈನರಲ್ಲಿ ಏನೋ ರೀಪ್ಲೇಸ್ ಮಾಡಿದ್ದಾರೆ. ಇದು ಎಷ್ಟು ಸಖತ್ತಾಗಿದೆ ಅಂದರೆ ಸಖತ್ತಾಗಿದೆ. ಸೊ ಇಟ್ಸ್ ನಾಟ್ ಸೋ ಈಸಿ ಇಷ್ಟು ಫಿಶ್ಗಳನ್ನ ಇದೇ ಥರ ಒಂದು ಕಂಟೈನರಲ್ಲಿ ಹಾಕ್ಬಿಟ್ಟು ಈ ಥರ ನೋಡ್ಕೋಬೇಕು ಅಂದರೆ ಇಟ್ಸ್ ನಾಟ್ ಸೋ ಈಸಿ. ಈ ನೀರೊಳಗಡೆ ಈ ಸ್ಕಲ್ಪ್ಚರ್ಸ್ನ ನಾವು ನೋಡ್ತಾ ಇದ್ದೀವಲ್ಲ, ಇದೆಲ್ಲ ಯಾವುದೋ ಸಮುದ್ರ ಅಥವಾ ನದಿಯಿಂದ ತೊಗೊಂಡು ಬಂದಿರೋದಿಲ್ಲ. ಇಟ್ಸ್ ಕ್ರಿಯೇಟೆಡ್ ಬೈ ಅ ಮ್ಯಾನ್. ಇದೆಲ್ಲ ಮ್ಯಾನ್ ಮೇಡ್ ಥಿಂಗ್ಸ್. ಏನು ಸಖತ್ತಾಗಿ ತುಂಬ ಕ್ರಿಯಾತ್ಮಕವಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಒಬ್ಬ ಕಲಾವಿದ. ರಿಯಲಿ ಆ್ಯಡ್ಸ್ ಆಫ್ ಅಂತ ಹೇಳಬೇಕು ಅವ್ರಿಗೆ. ಹೀಗೆ ನೋಡ್ತಾ ಮುಂದೆ ಹೋಗ್ತಾ ಇದ್ದರೆ ಫಾರೆಸ್ಟ್ ಥರ ಏನೋ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದರು. ಅಲ್ಲಿ ಯಾವುದೋ ಒಂದೆರಡು ಬರ್ಡ್ಸ್ ಚೆನ್ನಾಗಿದೆ, ತುಂಬ ರಿಯಲಿಸ್ಟಿಕ್ಕಾಗಿ ಕಾಣಿಸ್ತಿತ್ತು ನನಗೆ. ಎಲ್ಲೂ ಆರ್ಟಿಫಿಷಿಯಲ್ ಆ ಥರ ಏನೂ ಅನ್ನಿಸ್ತಾ ಇರಲಿಲ್ಲ. ಬಟ್ ಇಲ್ಲಿ ಯಾವುದೋ ಒಂದು ಫಿಶ್ ಸಿಗ್ತಿದೆ. ಫಿಶ್ ಟ್ಯಾಂಕ್ ಒಳಗಡೆ ಇರೋ ಆ್ಯಂಬಿಯನ್ಸ್ ಮಾತ್ರ ಕ್ರೇಜಿಯಾಗಿದೆ. ಈ ಫಿಶ್ ನೇಮ್ ಬಂದು ಜೈಂಟ್ ಗೌರಮ್ಮಿ. ಈ ಫಿಶ್ಶು ಜೈಂಟ್ ಗೌರಮ್ಮಿ ಅಂತೆ. ಸೊ ಇದು ಡಿಸ್ಕ್ರಿಪ್ಷನ್ಸ್ ಹಾಕಿದರೆ ನಾನು ನಿಮಗೂ ಕೂಡ ಹಾಕ್ತೀನಿ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಫಿಶ್. ನನಗಂತೂ ತುಂಬ ಇಷ್ಟ ಆಗಿದೆ. ಸೊ ಬ್ಯೂಟಿಫುಲ್ ಆಗಿದೆ ಅಕ್ವೇರಿಯಂ. ನೀವು ಕೂಡ ಬನ್ನಿ ನಿಮ್ಮ ಫ್ಯಾಮಿಲಿ ಜೊತೆ. ನಾನು ಲೊಕೇಶನೆಲ್ಲ ಮೆನ್ಷನ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ.
ನೋಡಿದ್ದೆ ಈ ಅಲಿಗ್ಯಾಟರ್ ಗಾರ್ ಅಂತೆ. ಸೊ ನಾರ್ಮಲಾಗಿ ನಾನು ಇದನ್ನು ಈ ಕಾರ್ಟೂನ್ಸ್ಗಳಲ್ಲಿ, ಈ ಆ್ಯನಿಮೇಟೆಡ್ ಶೋಗಳಲ್ಲಿ ನೋಡಿದ್ದೆ, ಬಟ್ ಲೈವ್ ಆಗಿ ರಿಯಲಾಗಿ ನೋಡಿದ್ದು ಇವತ್ತೇ. ಸೊ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಈ ಫಿಶ್, ಎಷ್ಟು ಲಾಂಗ್ ಬಾಡಿ ಮತ್ತು ಎಷ್ಟು ಕಾಮಾಗಿದೆ ನೋಡಿ. ಸೊ ಎಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ದಾರೆ ಇದನ್ನು. ಟಾಪಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ, ಚೆನ್ನಾಗಿದೆ ಒಂಥರ ಈ ಫಿಶ್. ಬಟ್ ಏನಷ್ಟು ಮೂವ್ ಆಗ್ತಿರ್ಲಿಲ್ಲ, ಸ್ಲೈಟಾಗಿ ಮೂವ್ ಆಗ್ತಿತ್ತು. ಮುಂದೆ ಹೋಗ್ತಾ ಇದ್ರೆ ಇದು ಯಾವುದೋ ಫಿಶ್ ನೇಮ್ ಬಂದು ಕಪ್ಪು ಪಕ್ಕು ಅಂತೆ. ಬಟ್ ನೋಡೋಕ್ಕೆ ಫಿಶ್ ಮಾತ್ರ ಎಷ್ಟು ವೈಟಾಗಿದೆ, ಹಾಗೆ ಹೆಸರು ಮಾತ್ರ ಎಷ್ಟು ಬ್ಲ್ಯಾಕ್ ನೋಡಿ, ಎಂಥ ವಿಪರ್ಯಾಸ ಅಂತ ಹೇಳ್ಬೋದು ಇದನ್ನು. ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಈ ಫಿಶ್, ವೈಟ್ ಕಲರ್ ಆಗಿದೆ, ಕ್ಲಾಸಿ ಕಾಣಿಸ್ತಿತ್ತು ನನಗೆ. ಇದನ್ನು ನೋಡ್ತಿದ್ರೆ ಹಾಗೆ ಎತ್ಕೊಂಡು ಏನೋ ಒಂದು ಒಳ್ಳೆ ಫಿಶ್ ಫ್ರೈ ಮಾಡ್ಕೊಂಡು ತಿನ್ಬಿಡೋಣ ಅಂತ ಅನ್ನಿಸ್ತಾಯಿತ್ತು ಮನಸ್ಸಲ್ಲಿ. ಬಟ್ ಹಾಗೆಲ್ಲ ಮಾಡೋಕ್ಕಾಗುತ್ತಾ? ಸೋ ನೈಸ್, ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡ್ಯಾರೆ. ಹ್ಯಾಟ್ಸ್ ಆಫ್ ಟು ದೆಮ್ ಅಂತ ಹೇಳಬೇಕು. ಅಷ್ಟೇ ಸತಿ ಹ್ಯಾಟ್ಸ್ ಆಫ್ ಹೇಳಿದ್ರು ಸಾಲಲ್ಲ. ಇದೆಲ್ಲ ಏನಾದರೂ ಒಂದು ಚೂರು ಬಿರುಕು ಬಿದ್ದು ಒಡೆದೋಯ್ತು ಅಂತ ಅಂದರೆ ನದಿ ಆಗೋಗುತ್ತೆ ಈ ಅಕ್ವೇರಿಯಂ. ಆಗಲೇ ಆ್ಯಲಿಗೇಟರ್ನ ನೋಡಿದಾಗ ಅದು ಮೂವ್ ಆಗ್ತಿರ್ಲಿಲ್ಲ ಅಂತ ಹೇಳಿದ್ನಲ್ಲ, ಈಗ ನೋಡಿ ಮೂವ್ ಆಗ್ತಿದೆ, ಎಷ್ಟು ಚೆನ್ನಾಗಿ ಮೂವ್ ಆಗ್ತಿದೆ, ಸಖತ್ತಾಗಿದೆ. ಇಲ್ಲಿ QR ಕೋಡ್ ಕೂಡ ಹಾಕಿರ್ತಾರೆ, ನಾವು ಅದನ್ನು ಸ್ಕ್ಯಾನ್ ಮಾಡಿ ಇನ್ನೂ ಅತಿ ಹೆಚ್ಚು ಡೀಟೇಲ್ಸ್ಗಳನ್ನ ತಿಳ್ಕೊಬೋದು ಒಂದೊಂದು ಫಿಶ್ ಬಗ್ಗೆನೂ ಕೂಡ. ಇಲ್ಲಿ ಆ್ಯಲಿಗೇಟರ್ ಎಷ್ಟು ಚೆನ್ನಾಗಿದೆ ಇದು. ದೆನ್ ಈ ಆ್ಯಲಿಗೇಟರ್ ಎಷ್ಟು ಚೆನ್ನಾಗಿದೆ, ಆ ಕಣ್ಣುಗಳು, ಆ ಫಿಶ್ ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡ್ತಾ ಇದೆ ನೋಡಿ. ಈ ಆ್ಯಲಿಗೇಟರ್ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಿರೋ ಥರ ಅನಿಸ್ತಾ ಇದೆ ನನಗಂತೂ. ಕ್ರೇಜಿ ಅಂತ ಹೇಳ್ಬೋದು. ನೈಸ್. ಹಾಗೆ ನೋಡ್ತಾ ಆ್ಯಂಬಿಯನ್ಸ್ಗಂತೂ ಎವ್ರಿ ಫಿದಾನೇ ಆಗೋದೆ ನಾನಂತೂ. ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಮೇಂಟೈನು ಮಾಡಿದ್ದಾರೆ. ಆ್ಯಲಿಗೇಟರ್ನ ನೋಡಿದ್ವಿ, ಈಗ ನೋಡ್ತಾ ಇರೋದು ಗೋಲ್ಡನ್ ಆ್ಯಲಿಗೇಟರ್. ಇದು ಅದಕ್ಕಿಂತ ತುಂಬ ಚೆನ್ನಾಗಿದೆ, ತುಂಬ ಅಟ್ರ್ಯಾಕ್ಟಿವ್ ಆಗಿದೆ ನೋಡಿ, ಎಷ್ಟು ಸಕ್ಕತ್ತಾಗಿದೆ ಆರೆಂಜ್ ಕಲರಲ್ಲಿ. ನನಗಂತೂ ಇದು ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಇದು ತುಂಬ ಚೆನ್ನಾಗಿದೆ, ಕ್ಲಾಸಿ ಆಗಿದೆ ಅಂತ ಅನಿಸ್ತಾಯಿತ್ತು ನನಗೆ. ನೈಸ್. ಇಲ್ಲಿ ತುಂಬ ಎಷ್ಟೊಂದು ವೆರೈಟಿ ಆಫ್ ಫಿಶಸ್ಗಳಿವೆ. ಜಸ್ಟ್ ಸುಮ್ಮನೆ ಈ ಅಕ್ವೇರಿಯಂ ನೋಡ್ತಾ ಇರಿ, ಹಿಂಗೆ ಕಣ್ಣು ಎಷ್ಟು ಕೂಲ್ ಆದಂಗೆ ಅನ್ಸುತ್ತಲ್ವ. ಈ ಫಿಶ್ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಬಾಯಿ ಓಪನ್ ಮಾಡ್ಕೊಂಡು ಬ್ರೀತ್ ಮಾಡ್ತಾ ಇದೆ, ಎಷ್ಟು ಕೂಲ್ ಅನಿಸ್ತಾ ಇದೆ ಕಣ್ಣಿಗೆ. ದಿಸ್ ಈಸ್ ವಾಟ್ ವಿ ವಾಂಟ್. ಎಷ್ಟು ನೆಮ್ಮದಿಯಾಗಿದೆ ನೋಡಿ, ಎಷ್ಟು ಸೈಲೆನ್ಸ್, ಪೀಸ್ ಆಗಿ ಕೂಲ್. ಹಾಗೆ ನೋಡ್ತಿದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ. ನೆಕ್ಸ್ಟ್ ಮುಂದೆ ಹೋಗೋಣ. ಈಗ ನೋಡ್ತಿರೋ ಈ ಮೀನು ಫೈರ್ ಫಿಶ್ ಡ್ರ್ಯಾಗನ್ ಬ್ಲಡ್ ಶೀಲ್ಡ್ ಅಂತೆ. ಒಂದು ಡ್ರ್ಯಾಗನ್ ಥರ ಕಾಣಿಸ್ಬೋದು, ಅದು ಕಲರ್ ಇರ್ಬೋದು, ಫೈರ್ ಥರ ಇದೆ ನೋಡಿ ಒಂಥರ ಮೀನು, ಚೆನ್ನಾಗಿದೆ. ಇದನ್ನು ಸ್ವಲ್ಪ ನಿಮ್ಮ ಫೋನ್ ಸ್ಕ್ರೀನ್ನ ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೀವೇನೋ ಸಮುದ್ರ ಲೋಕದಲ್ಲೇ ಇರೋ ಹಾಗೆ ಭಾಸವಾಗುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಫಿಶ್ ನೇಮ್ ಬಂದು ಟಾರ್ಪೋನ್. ಎಸ್, ನಾನು ಈ ಹೆಸರನ್ನ ಕೇಳಿದ್ದೆ ಬಟ್ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಈ ಮೀನನ್ನ ನೋಡ್ತಾ ಇರೋದು. ಆ ಕಣ್ಣುಗಳು ಎಷ್ಟು ಚೆನ್ನಾಗಿದೆ ನೋಡಿ, ಆ ಮೀನು ಕಣ್ಣುಗಳು ಕ್ಯೂಟ್ ಆಗಿದೆ ಈ ಮೀನುಗಳಂತೂ ಅಲ್ವಾ. ಆ್ಯಂಬಿಯನ್ಸ್ಗೆ ಮನಸ್ಸು ಹೊತ್ತು ಹಾಗೆ ನಿಂತ್ಕೊಂಡು ನೋಡ್ತಿದ್ದೆ. ಒಂದೆರಡು ಫೋಟೋಸ್ ತೊಗೊಳ್ಬೇಕು ಅಂತ ಅಂದ್ಕೊಂಡೆ, ಜೊತೆಗೆ ಯಾರನ್ನೂ ಕೂಡ ಕರ್ಕೊಂಡು ಹೋಗಿರಲಿಲ್ಲ. ಒನ್ ಮ್ಯಾನ್ ಆರ್ಮಿ ಥರ ಒಬ್ಬನೇ ಹೋಗಿದ್ನಲ್ಲ, ಸೊ ಯಾರಿಗೋ ಒಬ್ರಿಗೆ ಫೋನ್ ಕೊಟ್ಟು
ಒಂದೆರಡು ಫೋಟೋಸ್ ತೊಗೊಂಡೆ ಇಲ್ಲಿ ನಿಂತ್ಕೊಂಡು. ಬ್ಯೂಟಿಫುಲ್ಲಾಗಿ ಬಂದಿದೆ ಫೋಟೋಸ್ ಅಂತೂ. ಮುಂದೆ ಬಂದರೆ ಇಲ್ಲಿ ಪ್ಯಾಲೇಸ್ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನೀರೊಳಗಡೆ, ಬ್ಯೂಟಿಫುಲ್. ಹಾಗೆ ಒಂದೊಂದು ಫಿಶ್ಗಳನ್ನ ಕ್ಲೀನಾಗಿ ತೋರಿಸ್ತಾ ಇರ್ತೀನಿ ನೋಡಿ, ಅದ್ರ ನೇಮ್ಗಳು ಕೂಡ ತೋರಿಸ್ತೀನಿ.